ಡಿ ಗ್ಯಾಂಗ್ಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಸೊ ನ್ಯಾಯಾಧೀಶರ ಎದುರು ಅಳಲು ತೋಡಿಕೊಂಡಿದ್ದಾರೆ ಆರೋಪಿ ಪ್ರದೋಷ್. ನನ್ನ ತಂದೆಗೆ ಕ್ಯಾನ್ಸರ್ ಇದೆ, ಬೆಂಗಳೂರು ಜೈಲಿನಿಂದ ಶಿಫ್ಟ್ ಮಾಡದಂತೆ ಅಳಲು ತೋಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇದರ ಮಧ್ಯದಲ್ಲಿ ಪ್ರದೋಷ್ಗೆ ಇಲ್ಲಿಂದ ಶಿಫ್ಟ್ ಆಗೋದು ಇಲ್ಲ, ಅದಕ್ಕೋಸ್ಕರ ನ್ಯಾಯಾಧೀಶರದು ಎದುರು ಅಳಲು ತೋಡಿಕೊಂಡು ನನ್ನ ತಂದೆಗೆ ಕ್ಯಾನ್ಸರ್ ಇದೆ, ಹಾಗಾಗಿ ನನ್ನನ್ನು ಬೆಂಗಳೂರಿನಿಂದ ಶಿಫ್ಟ್ ಮಾಡಬೇಡಿ ಅಂತ ಕೇಳಿಕೊಂಡಿದ್ದಾರೆ. ಗೊತ್ತಿಲ್ಲ ಇದಕ್ಕೆ ನ್ಯಾಯಾಧೀಶರು ಹೇಗೆ ಸಮ್ಮತಿಯನ್ನು ಸೂಚಿಸ್ತಾರಾ ಅಥವಾ ಇಲ್ವಾ ಅಂತ ಹೇಳಿ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕದಲ್ಲಿ. ನಾಗೇಶ್, ಏನು ಹೇಳಿದ್ರು ಈ ಸಂದರ್ಭದಲ್ಲಿ? ಪ್ರದೋಷ್ ಈ ರೀತಿಯಾಗಿ ಕೇಳಿದಾಗ ನ್ಯಾಯಾಧೀಶರು ಏನು ಹೇಳಿದ್ದಾರೆ? ಅರುಣ್, ಈಗಾಗಲೇ ಬಂಧಿತ ಅಷ್ಟು ಜನ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 14 ದಿನ ಅಂದ್ರೆ ಸೆಪ್ಟೆಂಬರ್ 9ನೇ ತಾರೀಕಿನ ತನಕ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶವನ್ನ ಕೊಟ್ಟಿರುವಂತದ್ದು. ಅದಕ್ಕೆ ಪ್ರಮುಖವಾದ ಒಂದಷ್ಟು 10 ಅಂಶಗಳನ್ನು ಒಳಗೊಂಡ ರಿಮೈಂಡ್ ಕಾಪಿಯನ್ನು ಕೂಡ ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಸಲ್ಲಿಸಿದ್ರು. ಅದಾದ ಬಳಿಕ ಅವುಗಳನ್ನು ಪರಿಶೀಲನೆಯಿಂದ ನ್ಯಾಯಾಧೀಶರು ಒಂದಷ್ಟು ಅಂಶಗಳನ್ನು ಪರಿಗಣಿಸಿ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯನ್ನು ಮಾಡಿಕೊಂಡಿರುವಂತದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದ ಆರೋಪಿ ಆಗಿರುವಂತಹ ಪ್ರದೋಷ್ ಅವರು ನ್ಯಾಯಾಧೀಶರ ಮುಂದೆ ಒಂದು ಅಳಲನ್ನ ತೋಡ್ಕೊಂಡಿರುವಂತದ್ದು. ಅದು ಬಹಳ ಪ್ರಮುಖವಾಗಿ ಇಲ್ಲಿಂದ ಅಂದ್ರೆ ಬೆಂಗಳೂರಿನ ಪರಪ್ಪನಗರ ಜೈಲಿನಿಂದ ಬೇರೆ ಜೈಲಿಗೆ ನನಗೆ ಶಿಫ್ಟ್ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿರುವಂತದ್ದು. ಯಾಕೆ ಅನ್ನೋದನ್ನ ಒಂದಷ್ಟು ಅಂಶಗಳನ್ನ ಹೇಳಿದ್ದಾರೆ ಅವರು. ಯಾಕಂದ್ರೆ ತನ್ನ ತಂದೆಗೆ ಕ್ಯಾನ್ಸರ್ ಇರೋದ್ರಿಂದ ಬೆಂಗಳೂರಿನ ಪರಪ್ಪನಗರ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಮನವಿಯನ್ನ ಪುರಸ್ಕರಿಸ್ತಾರ ಅಥವಾ ತಿರಸ್ಕರಿಸ್ತಾರ ಅನ್ನುವಂಥದ್ದು ಈಗ ನ್ಯಾಯಾಧೀಶರ ನಿರ್ಧಾರದ ಮುಂದೆ ಡಿಸೈಡ್ ಆಗತ್ತೆ ಅರುಣ್.